ಮ್ಯಾಮ್ ರಾತ್ರಿ 9 ಗಂಟೆಗೆ ಮಲ್ಗೋರು. ಅವ್ರು ತುಂಬಾ ಲಕ್ಕಿ ಗೊತ್ತಾ, ಬಾಡಿಗೆ ಫುಲ್ ರೆಸ್ಟ್ ಸಿಗುತ್ತೆ, ನೆಕ್ಸ್ಟ್ ಡೇ ಫ್ರೆಶ್ ಫೀಲ್ ಆಗ್ತಾರೆ, ಯಾವಾಗ್ಲೂ ಹೆಲ್ದಿಯಾಗಿ ಯಂಗ್ ಆಗಿರ್ತಾರೆ. ಮ್ಯಾಮ್ 10 ಗಂಟೆಗೆ ಮಲ್ಗೋರು. ಇದು ಸೂಪರ್ ಟೈಮಿಂಗ್, ಬ್ರೈನ್ ರಿಕವರಿ ಮತ್ತೆ ಹಾರ್ಮೋನ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ. 11 ಗಂಟೆಗೆ ಮಲ್ಗೋರು. ಇದು ಬಾರ್ಡರ್ ಲೈನ್, ಇದನ್ನು ಡೈಲಿ ಮಾಡ್ತಿದ್ರೆ ಹೇರ್ ಫಾಲ್, ಟೈರ್ಡ್ನೆಸ್ ಸ್ಟಾರ್ಟ್ ಆಗಬಹುದು. ಮ್ಯಾಮ್ 12 ಗಂಟೆಗೆ ಮಲ್ಗೋರು. ಸ್ಟ್ರೆಸ್ ಹಾರ್ಮೋನ್ ಇನ್ಕ್ರೀಸ್ ಆಗೋ ಚಾನ್ಸ್ ಜಾಸ್ತಿ, ವೆಯ್ಟ್ ಗೇನ್, ಬೆಲಿ ಫ್ಯಾಟ್, ಮೂಡ್ ಸ್ವಿಂಗ್ಸ್ ಕೂಡ ಆಗಬಹುದು. 1 ಗಂಟೆಗೆ ಮಲ್ಗೋರು. ಇದನ್ನೇ ಹ್ಯಾಬಿಟ್ ಆಗಿ ಮಾಡ್ತಿದ್ರೆ ಬಾಡಿಗೆ ಪ್ರಾಪರ್ ರಿಕವರಿನೇ ಸಿಗೋದಿಲ್ಲ. 2 ಗಂಟೆಗೆ ಮಲ್ಗೋರು. 2 ಗಂಟೆ ಅಥವಾ ಅದಕ್ಕಿಂತ ಲೇಟ್ ಮಲಗಿದ್ರೆ ಇಮ್ಯುನಿಟಿ ವೀಕ್ ಆಗಬಹುದು, ಕೋಲ್ಡ್ ಫೀವರ್ ಬರೋ ಸಾಧ್ಯತೆ ಹೆಚ್ಚಾಗಬಹುದು. 3 ಗಂಟೆಗೆ ಮಲ್ಗೋರು. 3 ಗಂಟೆವರೆಗೂ ಮಲಗದಿರ ಏನ್ ಮಾಡ್ತಿರ್ತೀರಾ? ರೀಲ್ಸ್ ನೋಡ್ತಾ ಇರ್ತೀನಿ ಮ್ಯಾಮ್. ಹೀಗೆ ನೀವು 3 ಗಂಟೆವರೆಗೂ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ರೆ ನೀವು ಮಲಗೋದು ಮನೆ ಬೆಡ್ಡಲ್ ಅಲ್ಲ, ಹಾಸ್ಪಿಟಲ್ ಬೆಡ್ಡಲ್ಲಿ ಮಲಗೋ ಚಾನ್ಸ್ ಬರ್ಬಹುದು. ಇವತ್ತು ನಿಮ್ಗೆ ಫನ್ ಅನ್ನಿಸ್ಬೋದು, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಹೆಲ್ತ್ಗೆ ಪ್ರೈಸ್ ಕೊಡ್ಬೇಕಾಗಿ ಬರಬಹುದು. ನೀವು ಯಾವ ಟೈಮಿಗೆ ಮಲಗ್ತಿದ್ದೀರೋ ನಿಮ್ಮ ಸ್ಲೀಪ್ ಟೈಮಿಂಗ್ಸ್ ನಿಮ್ಮ ಹೆಲ್ತ್ ನ ಡಿಸೈಡ್ ಮಾಡುತ್ತೆ. ಹೆಲ್ದಿ ಬಾಡಿ, ಹೆಲ್ದಿ ಮೈಂಡ್, ಹೆಲ್ದಿ ಲೈಫ್ ಎಲ್ಲಾನು ಒಳ್ಳೆ ಸ್ಲೀಪ್ ಇಂದಾನೇ ಸ್ಟಾರ್ಟ್ ಆಗೋದು. ನಿಮ್ಮ ಸ್ಲೀಪ್ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕಂದ್ರೆ ನನಗೆ ಸ್ಲೀಪ್ ಅಂತ ಡೈರೆಕ್ಟ್ ಮೆಸೇಜ್ ಕಳಿಸಿ. ನೀವು ಕೂಡ ಸ್ಲೀಪ್ ಇಂಪ್ರೂವ್ ಮಾಡಿಕೊಂಡು ಎನರ್ಜೆಟಿಕ್ ಆಗಿರ್ಬೋದು, ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿ ರಿಲೀಸ್ ಮಾಡ್ಕೊಳ್ಬಹುದು, ಮತ್ತೆ ವೆಯ್ಟ್ ಮ್ಯಾನೇಜ್ ಮಾಡ್ಕೊಳ್ಬಹುದು, ಹೆಲ್ದಿಯಾಗಿ ಲೈಫ್ ಲೀಡ್ ಮಾಡ್ಬೋದು. ರಿಮೆಂಬರ್ ದಿಸ್, ಗುಡ್ ಸ್ಲೀಪ್ ಇಸ್ ದ ಬೆಸ್ಟ್ ಮೆಡಿಸಿನ್. ಇತ್ತೀಚಿನ ಯಂಗ್ಸ್ಟರ್ಸ್ ಅವರ ನಿದ್ರೆನೆ ತುಂಬಾನೇ ಸ್ಯಾಕ್ರಿಫೈಸ್ ಮಾಡ್ತಾರೆ, ಅದು ಅವ್ರಿಗೆ ಹೆಲ್ತ್ಗೆ ಪ್ರಾಬ್ಲಮ್ ಆಗ್ಬೋದು. ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.